ಅಶೋಕ್ ಸಾಹೇಬ್ರೆ, ಏನ್ರಿ ಇದು? ಈ ಸರ್ಕಾರಕ್ಕೆ ಏನಂತ ಆಗೈತ್ರಿಪ್ಪ? ಯಾಕ್ರಿ ಹಿಂಗ ಆಗ್ತಿದೆ ಇದು? ಯಾಕೆ ಹಿಂಗ ಆಗ್ತಿದೆ ಅಂತ ಅಂದ್ರೆ ಈ ಸರ್ಕಾರ ಇವತ್ತು ಒಂದು ಸಣ್ಣ ಘಟನೆಯನ್ನ ಹ ಒಬ್ಬ ಪೊಲೀಸ್ ಅಧಿಕಾರಿ ಆರಾಮ್ಸೆ ಮಾಧ್ಯಮದವ್ರು ಕರ್ಕೊಂಡು ದಿನ ಸಿಟಿ ಹೋದ್ರೆ ಮಾಧ್ಯಮದವ್ರು ಕರ್ಕೊಂಡು ಹೋಗ್ತಾರೆ, ಮನೆಗೆ ಹೋದ್ರೆ ಮಾಧ್ಯಮದವ್ರು ಕರ್ಕೊಂಡು ಹೋಗ್ತಾರೆ, ವಿಧಾನಸೌಧಕ್ಕೆ ಬಂದ್ರೆ ಆಕ್ಚುಲಿ ಒಬ್ಬ ಅಧಿಕಾರಿ ಹಿಂಗೆಲ್ಲ ಮಾಡ್ಬೋದನ್ರಿ? ಅಂದ್ರೆ ಒಬ್ಬ ಅಧಿಕಾರಿ ನನ್ನ ಪ್ರಕಾರ, ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ಒಬ್ಬ ಅಧಿಕಾರಿ ಆತರ ಮಾಧ್ಯಮದ ಜೊತೆ ಹೋಗಂಗೆ ಇಲ್ಲ. ಹೌದ್ರೆ ಯಾಕೆ ಹೋಗಂಗಿಲ್ರಿ ಅವ್ರದೇ ಆದಂತಹ ಶಿಸ್ತು ನಿಯಮಗಳಿರ್ತದೆ. ಓಹೋ ಹಿಂಗ ಅಂದ್ರೆ ಆ ಅಧಿಕಾರಿ ಎಲ್ಲಾ ನಿಯಮಗಳನ್ನ ಗಾಳಿ ತೂರಿ ಬಿಟ್ರು ಅಂದಂಗಾಯ್ತು. ಆ ನಿಯಮಗಳನ್ನ ಬಿಟ್ಟು ಇವತ್ತು ಗಾಳಿ ತೂರಿ ಹೌದೌದು, ಅವ್ರಿಗೆ ಇಷ್ಟ ಬಂದಂಗ ಮಾಡಕತ್ತಾರಿಪ್ಪ. ಮನ್ಸೋಯ್ತೆ ಮಾತಾಡ್ತಾರೆ, ಟ್ರಾನ್ಸ್ಫರ್ ಮಾಡಿದ್ರೆ ನಾನು ಹೋಗಲ್ಲ, ಬೆಂಗಳೂರಿಗೆ ಕೊಡಿ ಅಂತ ಕೇಳ್ತಾರೆ. ಇದು ಒಂದ್ ಲೆಕ್ಕಕ್ಕೆ ಈ ಸರ್ಕಾರಕ್ಕೆ ಸವಾಲ್ ಮಾಡ್ದಂಗ ಹೌದಲ್ರಿ? ಅಂದ್ರೆ ಎಷ್ಟು ಧೈರ್ಯ ಅವ್ರಿಗೆ, ಸರ್ಕಾರಕ್ಕೆ ಚಾಲೆಂಜ್ ಹಾಕೋ ರೀತಿ. ಹೌದ್ರಿ ಅಶೋಕ್ ಸಾಹೇಬ್ರೆ, ಅಷ್ಟು ಧೈರ್ಯ ಆ ಅಧಿಕಾರಿಗೆ ಎಲ್ಲಿಂದ ಬಂತು ಅಂತ? ಜಾತಿ ವಿಷ ಬೀಜವನ್ನ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿರೋದು ಒಂದೇ ಜಾತಿ, ಪೊಲೀಸ್ ಜಾತಿ. ಈ ಪೊಲೀಸ್ ಇಲಾಖೆಯನ್ನು ಜಾತಿಗಳ ಮಧ್ಯೆ ಒಳಕೊ ತರುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ. ನಾಚಿಕೆಗೇಡ್ ಬಿಡ್ರಿಪ್ಪ ಇದು. ಹಿಂಗೆಲ್ಲ ಆಯ್ತು ಅಂತಂದ್ರ ಈ ಸರ್ಕಾರದ ಬಗ್ಗೆ ಜನರು ಏನೆಲ್ಲ ತಿಳ್ಕೊಬೇಕ್ರಿ? ಅಂದ್ರೆ ಈ ಸರ್ಕಾರ ಸತ್ತಿದೆ ಅಂತ ಜನ ತೀರ್ಮಾನ ಮಾಡ್ಕೊಂಡಿದೆ. ಹೌದ್ರೆ ಹಂಗಿದ್ರೆ ನಿಮ್ಮ ಮುಂದಿನ ಕಾರ್ಯ ಯಾವಾಗ್ರಿಪ್ಪ? ಅದಕ್ಕೆ ಯಾವ ಸ್ಥಿತಿ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಈ ಸರ್ಕಾರ ತಿಥಿ ಮಾಡಕ್ ನೀವೆಲ್ಲ ತಯಾರಾಗಿ ನಿಂತಿರಿ ಅಂದಂಗ ಆಯ್ತು. ನಾವಂತೂ ತಯಾರಾಗಿರ್ಬೇಕು. ರಿಪೀಟ್ ಪ್ಲೀಸ್. ನಾವಂತೂ ತಯಾರಾಗಿರ್ಬೇಕು. ಹಂಗಿದ್ರೆ ಸರ್ಕಾರದ ನಡೆ ಇನ್ನು 5 ವರ್ಷ ಏನು ಹೋಗಂಗಿಲ್ಲ ಅಂದಂಗಾಯ್ತು. ಮುಂದೆ ಈ ಸರ್ಕಾರ 5 ವರ್ಷದ ಅವಧಿಯನ್ನ ಕಂಪ್ಲೀಟ್ ಮಾಡಲ್ಲ ಅಂತ ಅನ್ಸ್ತದೆ. ಹೋಲ್ ಬಿಡ್ರಿಪ್ಪ ಆ ವಿಚಾರ ಬಿಡ್ರಿ. ಅಲ್ರಿ, ಈ ಲೋಕಸಭೆ ಚುನಾವಣೆ ಒಳಗ ನೀವು ನಿಮ್ಗ ನಿರೀಕ್ಷೆ ಇಲ್ದಷ್ಟು ಸೀಟ್ ಗೆದ್ದು ಬಿಟ್ರಲ್ಲ, ಇದು ಹೆಂಗ್ ಸಾಧ್ಯ ಆಯ್ತು? ಚುನಾವಣೆ ಸಂದರ್ಭದಲ್ಲಿ ನಾನು ನಾಳೆ ಶುರು ಮಾಡ್ತೀನಿ ಅಂತ ಹೇಳಿ ಬಹಳ ಜನ ಹೇಳೋರು. ಈ ಚುನಾವಣೆಯಲ್ಲಿ ನಾವು ಶುರು ಮಾಡಿ ಅನ್ನಕ್ಕೆ ಮುಂಚೆ ಅವರೇ ಶುರು ಮಾಡ್ಬಿಟ್ಟಿದ್ರು. ಹೋಗೋ ನೀನ ಹಂಗ್ಯಾಕ್ ಮಾಡಿದ್ರಿ ಅವ್ರ? ನರೇಂದ್ರ ಮೋದಿ ಅವರಂತ ಒಬ್ಬ ಪ್ರಧಾನಮಂತ್ರಿ. ಓಹೋ, ಮೋದಿಗೋಸ್ಕರ ಮಾಡಿದ್ರು. ಆಯ್ತು ಬಿಡ್ರಿಪ್ಪ. ಹಾ ಮತ್ತೇನ್ರಿ ಸ್ಮೈಲ್ ಗೌಡ್ರೆ ನಿಮ್ಮನ್ನ ಒಂದು ವಿಚಾರ ಕೇಳ್ಬೇಕು ನಾನು. ಅಲ್ರಿ, ನೀವು ಮೊನ್ನೆ ರೈಲ್ವೆ ಮಂತ್ರಿಯಾಗಿ ಪ್ರಮಾಣ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ನೆನಪಿಗೆ ಬಂದಿದ್ದು ಏನು? ನಿಮ್ಮ ಮೈಂಡಲ್ಲಿ ಅವಾಗ ಏನು ಓಡ್ತಿತ್ತು ಅನ್ನೋದನ್ನ ಪ್ರಾಮಾಣಿಕವಾಗಿ ಹೇಳ್ಬೇಕು ನೀವು. ಹೇಳ್ರಿ. ಒಂದು ದಿನ ನಾನು ಓಡಾಟ ಮಾಡ್ತಾ ಇದ್ದೆ ದಾಸರಳ್ಳಿಯ ಅಲ್ಲಿಯ ಆ ತರಕಾರಿ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ನಾನು ಹೋಗ್ತಾ ಇದ್ದೆ. ಒಂದು 7-8 ಜನ ತಾಯಂದಿರು ಆ ಸೊಪ್ಪು ಮಾರುವಂತ 4 ಚಕ್ರದ ಆ ಗಾಡಿಯನ್ನು ಓಡಿಸುವಂತ ತಾಯಂದಿರು ಎದ್ದು ನಿಂತು ಸದಾನಂದ ಗೌಡ್ರೆ ಅಂತ ಹೇಳಿ ನನ್ನನ್ನು ಪ್ರೀತಿಯಿಂದ ಸ್ವಾಗತ ಮಾಡಿದಂತ ನೆನಪು ನಾನು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ನನ್ನ ಮನಸ್ಸಿಗೆ ಬಂತು. ಹೌದಾ? ವೆರಿ ಇಂಟ್ರೆಸ್ಟಿಂಗ್. ಮುಂದೆ ಸದಾಶಿವನಗರದಲ್ಲಿ ನಾನು ಓಡಾಟ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸಿಗ್ನಲ್ ಲೈಟ್ ಬಿದ್ದಾಗ ನಾನು ಕಾರು ನಿಲ್ಲಿಸಿದಾಗ ಒಬ್ಬ ರಿಕ್ಷಾ ಡ್ರೈವರ್ ಓಡಿ ಬಂದು, ಸರ್ ನಿಮಗೆಲ್ಲದ ಬೇರೆ ಯಾರಿಗೂ ಓಟ್ ಹಾಕಲ್ಲ, ಸಕಾಲದಂತ ಯೋಜನೆ ಜಾರಿಗೆ ತಂದು ಡ್ರೈವಿಂಗ್ ಲೈಸೆನ್ಸ್ ನನ್ನ ಲೈಸೆನ್ಸ್ ಇದನ್ನು 3 ದಿವಸದಲ್ಲಿ ಇರ್ತದೆ, ಬ್ರೋಕರ್ಗಳ ಅವಶ್ಯಕತೆ ಇಲ್ಲ ಮಾಡಿದಂತ ನಿಮಗೆ ನಮ್ಮ ಪೂರ್ತಿ ಸಹಮತ ಇದೆ ಅಂತ ಹೇಳುವಂತ ರಿಕ್ಷಾ ಡ್ರೈವರ್ ಜ್ಞಾಪಕ ಬಂತು. ಓಹೋ, ವೆರಿ 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 ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಮುಂದಾಗಿ ನಾವು ಒಂದು ಕಾರಲ್ಲಿ ಓಡಾಟ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಾಲಯದ ಪಕ್ಕದಲ್ಲಿ ಕೆಳಗಿನ ಭಾಗದಲ್ಲಿ ಬಸ್ಸು ನಿಂತು ನಮ್ಮ ಕಾರು ನಿಂತು ಒಬ್ಬ ಕಡಲೆಕಾಯಿ ತಿಂತಾ ಇದ್ದ, ಒಳಗಡೆ ಕಡಲೆಕಾಯಿ ತಿಂತಾ ಇದ್ದ, ಬಸ್ಸು ನಿಂತ್ಕೊಂಡಿದೆ. ಡ್ರೈವರ್ ಹೇಳಿದ ಸದಾನಂದ ಗೌಡರು ಇದ್ದಾರೆ ಅಂತ ಹೇಳಿ ಓಡಿ ಬಂದಿತ್ತು ಕಡಲೆ ಕೊಟ್ಟವನಿಗೆ. ಸದಾನಂದ ಗೌಡರೆ ಶಕ್ತಿ ಬರಲಿ, ಪಾರ್ಲಿಮೆಂಟ್ ಸದಸ್ಯರಾಗಿ. ಕ್ಯಾ ಬಾತ್ ಹೈ ಗೌಡಾಜಿ, ಇವೆಲ್ಲ ನೆನಪಿ ಬಂದ್ವನ್ರಿ ನಿಮ್ಗೆ? ಅದು ನನ್ನ ಜ್ಞಾಪಕಕ್ಕೆ ಬಂತು. ಅಲ್ರಿ, ನನ್ಗೆ ಯಾಕೋ ಡೌಟ್ ಹೊಡಾಕತ್ತೈತೆ ಒಂದ್ ಕಡೆ, ನೀವು ಬರೀ ರೈಲ್ ಬಿಡಾಕತ್ತೀರಿ ಅಂತ. ನಾನು ರೈಲು ಬಿಡಲ್ಲ, ರೈಲು ಓಡಿಸ್ತೀನಿ. ಏನಂದ್ರಿ? ಇನ್ನೊಂದ್ಸರಿ ಹೇಳ್ರಿ. ರೈಲು ಬಿಡಲ್ಲ, ರೈಲು ಓಡಿಸ್ತೀನಿ. ಹೌದಾ? ಹಂಗಿದ್ರೆ ಪರವಾಗಿಲ್ಲ ಬಿಡ್ರಿಪ್ಪ. ಹೌದು, ನೀವು ಯಾವ ರೀತಿ ರೈಲ್ ಓಡಿಸ್ತೀರಿ? ನನ್ನ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ನಾನು ಆಯ್ತ್ರಿಪ್ಪ, ಒಟ್ಟಿನಲ್ಲಿ ಒಳ್ಳೆ ರೀತಿಯಿಂದ ರೈಲ್ ಓಡಿಸ್ರಿಪ್ಪ. ನೀವು ಪ್ರಯತ್ನ ಪಡ್ತೇನೆ, ಎಕ್ಸರ್ಸೈಸ್ ಮಾಡ್ತೇನೆ, ಹೊರ್ತೇನೆ ಮತ್ತು ಸರವಾಗಿ ನಡೀತೇನೆ ಅಂತ ಹೇಳುವಂತ ಆತ್ಮವಿಶ್ವಾಸದಿಂದ ನಾನು ಮುಂದೆ ಹೋಗ್ತೇನೆ. ಆಯ್ತು ಗೌಡ್ರೆ, ನಿಮ್ಗೆ ಒಳ್ಳೇದಾಗ್ಲಿ. ಆಯ್ತ್ರಿಪ್ಪ, ಇವತ್ತಿಗೆ ಇಷ್ಟ ಆಯ್ತು. ಮತ್ತೆ ನಾಳೆ ಸಿಗ್ತೇನೆ, ಬರ್ತೇನೆ. ಬೈ ಬೈ.